ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಸುವರ್ಣ ವಿಧಾನಸೌಧದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನೆರವೇರ್ತಾ ಇರುವಂಥದ್ದು. ಸದ್ಯ ನಾನೀಗ ಆ ಒಂದು ಸುವರ್ಣ ಸೌಧದ ಮುಂಭಾಗದಲ್ಲೇ ಇದ್ದೇನೆ. ಈ ಒಂದು ಸೌಧವನ್ನು ಸ್ವಚ್ಛಗೊಳಿಸಿ ಬಹುತೇಕ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಪಾಚಿ ಕಟ್ಟಿ ಹಸಿರು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಆದರೆ ಈಗ ಮತ್ತೆ ಸ್ಫಟಿಕದ ರೀತಿಯಲ್ಲಿ ಹೊಳೆಯುವಂತೆ ಒಂದು ಸ್ವಚ್ಛತೆ ಕಾರ್ಯ ನಡೀತಾ ಇರುವಂಥದ್ದು. ಇಡೀ ಕಟ್ಟಡವನ್ನೇ ಈ ರೀತಿ ನೀರಿನಿಂದ ಸ್ವಚ್ಛಗೊಳಿಸುವಂಥದ್ದು ಕೂಡ ಈಗ ಕಳೆದ ಕೆಲ ದಿನಗಳಿಂದ ನಡೀತಾ ಇದೆ. ಡಿಸೆಂಬರ್ 8ರಿಂದ ಈ ಒಂದು ಅಧಿವೇಶನ ಆರಂಭವಾಗಲಿದೆ. ಈಗಾಗಲೇ ಸ್ಪೀಕರ್ ಆಗಿರ್ಬೋದು, ಅದರ ಜೊತೆಗೆ ಸಭಾಪತಿಗಳಾಗಿರ್ಬೋದು, ಅವು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯನ್ನು ನಡೆಸಿದ್ದಾರೆ. ಸಭೆಯ ಜೊತೆಗೆ ಕೆಲವೊಂದಿಷ್ಟು ಕಮಿಟಿಗಳನ್ನು ಮಾಡಿ ಈ ಒಂದು ಅಧಿವೇಶನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಲ್ಲಿ ಈ ಒಂದು ಕಟ್ಟಡ ಬಹುತೇಕ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬಹುತೇಕ ಏನು ಅಧಿವೇಶನ ನಡೆಯುತ್ತೆ. ಆ ಒಂದು ಅಧಿವೇಶನದ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಈ ಒಂದು ಸುವರ್ಣ ವಿಧಾನಸೌಧದಲ್ಲೇ ಠಿಕಾಣಿ ಹೂಡುತ್ತೆ. ಸಾಕಷ್ಟು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಏನಿದ್ದಾವೆ ಅವುಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರತಿ ವರ್ಷ ಕೂಡ ಅಧಿವೇಶನ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಇಡೀ ಕಟ್ಟಡವನ್ನು ಸ್ವಚ್ಛಗೊಳಿಸಿ ತಯಾರಿ ಮಾಡುವಂಥದ್ದನ್ನು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡೇ ಬರ್ತಾ ಇರುವಂಥದ್ದು. ಸದ್ಯ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಅಧಿವೇಶನ ಏನು ಆರಂಭ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಅಧಿವೇಶನ ಆರಂಭಕ್ಕೂ ಮುನ್ನವೇ ಕಂಪ್ಲೀಟಾಗಿ ಒಂದು ಬಾರಿ ಸ್ವಚ್ಛಗೊಳಿಸಿದರೆ ಬಹುತೇಕ 1 ವರ್ಷಗಳ ಕಾಲ ಮತ್ತೆ ಸ್ವಚ್ಛಗೊಳಿಸುವಂತಹ ಪ್ರಮೇಯ ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನೊಂದು ಈ ಬಾರಿ ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನಕ್ಕೆ ಬಹುತೇಕ ಮಕ್ಕಳಿಗೂ ಕೂಡ ಅಧಿವೇಶನ ಕಣ್ತುಂಬಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸದ್ಯ ಈಗ ಸುವರ್ಣ ಸೌಧ ಏನಿದೆ ಅದು ಸ್ಫಟಿಕದಂತೆ ಹೊಳಿತಾ ಇರುವಂಥದ್ದು. ಒಟ್ಟಾರೆ ಡಿಸೆಂಬರ್ 8ರಿಂದ 19ರವರೆಗೆ ಈ ಒಂದು ಅಧಿವೇಶನ ಆರಂಭವಾಗಲಿದೆ. ಇಂಥದ್ದೊಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಸ್ತವ್ಯಸ್ತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಒಳಗೊಂಡಂತೆ ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ. ಬಹುಮುಖ್ಯವಾಗಿ ವಸತಿ ಮತ್ತು ಊಟದ ವ್ಯವಸ್ಥೆ ಏನಿದೆ ಅದು ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಸುವರ್ಣಸೌಧ ಏನಿದೆ ಅದು ಆ ಭಾಗದಲ್ಲೂ ಕೂಡ ಈಗ ಸ್ವಚ್ಛತೆ ಕಾರ್ಯ ಮುಂದುವರೆದಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.